ಕಣೋ. ಅಮ್ಮ ನೀವ್ ಏನ್ ಹೇಳ್ತಿದ್ದೀರಾ? ಅಪ್ಪನೂ ಅದೇ ತರನೇ ಹೇಳ್ಕೊಂಡ್ ಬಂದ್ರು. ಅಂದ್ರೆ ನಾನು ನಿಮ್ ನಿಜವಾದ ಮಗ್ಳ. ಹೌದು ಕಣ. ಹೌದಾ? ನೀನು ನನ್ನ ಸ್ವಂತ ಮಗಳು, ನಾನೇ ನಿನ್ ಸ್ವಂತ ಅಮ್ಮ, ಸ್ವಂತ ಅಪ್ಪ. ಇವನು ನಿನ್ ತಮ್ಮ, ಅಜ್ಜಿ, ಚಿಕ್ಕ ಚಿಕ್ಕಿ, ನಾವೆಲ್ಲರೂ ನಿನ್ನೋರು. ಈ ಮನೆ ನೀನೇ, ಈ ಅರಮನೆ ರಾಜ್ಕುಮಾರಿ, ನಮ್ಮ ಮಗಳು ನೀನ. ನಿಜನಾ ಅಮ್ಮ? ಹೌದಾ? ಹೌದು ಕಣ, ನಿಜ. ಭೂಮಿಕಾ, ಕರಡು ಸಂಬಂಧ ಅಂದ್ರೆ ಇದೆ ಅಲ್ವೇನಮ್ಮ? ತಾಯಿ ಮನಸ್ಸು ಯಾವತ್ತೂ ಸುಳ್ಳು ಹೇಳಲ್ಲಮ್ಮ. ಸಂಬಂಧ ಅಂದ್ರೆ ಅದೇ ಅಲ್ವಾ? ಅದು ಎಷ್ಟೇ ದೂರ ಹೋದ್ರು ಅದೇ ದಾರಿ ಮಾಡ್ಕೊಂಡು ನಮ್ಮ ಹತ್ರ ಬರುತ್ತೆ. ಈಗ ಮಿಂಚು ಬಿಟ್ಟು ಬಂದಲ್ಲ ಹಾಗೆ. ಒಟ್ಟಾರೆ ಈ ಮನೆ ಸಂತೋಷ, ಆನಂದ, ಉಲ್ಲಾಸ ಎಲ್ಲ ಬಂದು ಸೇರ್ತಲ್ಲ, ಅಷ್ಟು ಸಾಕು ದೇವ್ರೆ. ನೋಡಿದ್ರ, ಎಷ್ಟೇ ದೂರ ಹೋದ್ರು ಆ ದೇವ್ರು ತಾಯಿ ಮಗಳನ್ನ ಒಂದ್ ಮಾಡ್ಬಿಟ್ಟ. ನಾನು ಹೇಳಿರ್ಲಿಲ್ವಾ ನಿಮ್ಮ ಮಗಳನ್ನ ನಿಮ್ಮಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ ಅಂತ? ನೋಡಿ, ವಾಪಸ್ ನಿಮ್ಮ ಹತ್ರ ಬಂದಿದ್ದಾರೆ. ನಿಜವಾದ ಸಂಬಂಧ ಇರೋದೇ ಹೀಗೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಾವು ಎಷ್ಟೇ ದೂರ ಮಾಡಿದ್ರು ಅದನ್ನು ದೂರ ಮಾಡೋಕ್ಕಾಗಲ್ಲ. ಕೊನೆಗೂ ನಮ್ಮ ಮನೆ ಕಂಪ್ಲೀಟ್ ಆಯ್ತು. ನಮ್ಮ ಮನೆ ಮಾತ್ರ ಅಲ್ಲ, ನಮ್ಗಳ ಮನ್ಸು ಕೂಡ ಕಂಪ್ಲೀಟ್ ಆಯ್ತು. ಮತ್ತು ಈ ಮನೆ ಬೇರೆ ತರನೇ ಕಾಣಿಸ್ತಿದೆ. ನಿಜ, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ತುಂಬ ಚಿಕ್ಕ ಪದ. ನನ್ನ ಜೀವನೇ ವಾಪಸ್ ಕೊಟ್ಟಿದ್ರ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಂಗಲ್ಲ, ಇವ್ರು ತಾನೇ ಮಗುನ ನೋಡ್ಕೊಂಡು ಕರ್ಕೊಂಡು ಬಂದಿದ್ದು. ನಾನು ಹಿಂಟ್ ಕೊಟ್ಟಿದ್ದು ನೀವೇನು ಡಾಕ್ಟರ್? ಅವ ನಿಮ್ಗೆ ಎಷ್ಟು ಋಣಿಯಾಗಿದ್ರು ಸಾಲದು. ಪ್ಲೀಸ್, ಇವತ್ತು ನೀವು ಸಮಯಕ್ಕೆ ಸರಿಯಾಗಿ ಬರದೆ ಹೋಗಿದ್ರೆ ನಮ್ಮ ಮಗಳು ನಿಮಗೆ ಸಿಗ್ತಾ ಇರಲಿಲ್ಲ. ಈ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ನಿಜವಾಗ್ಲೂ ನೀವು ಹೆಸರಿಗೆ ತಕ್ಕ ಹಾಗೆ ಕರ್ಣನೇ. ತುಂಬ ದೊಡ್ಡ ಮಾತು. ಮನುಷ್ಯಗೆ ಆಗ್ಬೇಕಲ್ವಾ? ಅಮ್ಮ, ಯಾರಮ್ಮ ಇವರು? ಈ ಅಂಕಲ್ನ ನೀವೆಲ್ಲರೂ ಸ್ಪೆಷಲ್ ಆಗಿ ನೋಡ್ತಿದ್ದೀರಾ? ಕಂದ, ಕೆಲವರು ದೇವ್ರ ತರ ನಮ್ಮ ಜೀವನದಲ್ಲಿ ಬರ್ತಾರೆ, ಆದ್ರೆ ನಾವು ಅವ್ರನ್ನ ದಿನನಿತ್ಯ ನೋಡಲ್ಲ. ಅಂತ ದೇವ್ರ ಪ್ರತಿರೂಪನೇ ಇವರು. ತುಂಬಾ ದೊಡ್ಡ ಡಾಕ್ಟರು. ಅಂದ್ರೆ ನೀವಿಬ್ರು ಈ ಜಗತ್ತಿಗೆ ಬರೋದಕ್ಕೆ ಸಹಾಯ ಮಾಡಿದ್ದೆ ಇವರು, ಡಾಕ್ಟರ್ ಕರ್ಣ. ಹೌದಾ? ಹೌದು ಪುಟ, ನನ್ನ ಕೆಲಸನೇ ಅದು. ನಿಮ್ಮಂತ ಪುಟ್ ಏಂಜಲ್ಸ್ನ ಈ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡೋದು. ನಿಜ ಹೇಳ್ಬೇಕು ಅಂದ್ರೆ ನಂಗೆ ಇವತ್ತು ಡಾಕ್ಟರ್ ಖುಷಿ ಆಗ್ತಾ ಇಲ್ಲ. ಇಷ್ಟು ವರ್ಷ ದೂರ ಇದ್ದಿದ್ದು ಅಮ್ಮ ಮಗಳು, ಅಪ್ಪ ಮಗಳೆಲ್ಲ ಒಂದಾಗ್ತಿದಾರಲ್ಲ, ಇದನ್ನ ನೋಡಿ ಜಾಸ್ತಿ ಖುಷಿ ಆಗ್ತಾ ಇದೆ. ಕರ್ಣ ಅವರೇ, ನೀವು ಆ ದಿನದ ಜೊತೆ ಈ ದಿನ ಇಲ್ಲದೆ ಹೋಗಿದ್ದಿದ್ರೆ ನಮಗೆ ಈ ಕ್ಷಣನೇ ಸಿಗ್ತಿರಲಿಲ್ಲ. ಮತ್ತೊಮ್ಮೆ ಥ್ಯಾಂಕ್ ಯು. ಪ್ಲೀಸ್, ತುಂಬಾ ದೊಡ್ಡ ಮಾತು. ನಾನು ಏನೂ ಮಾಡಿಲ್ಲ, ಆ ದೇವ್ರ ಕೆಲಸ ಮಾಡಿರ್ತಾನೆ, ನನ್ನ ಉಪಯೋಗಿಸ್ಕೊಂಡಿದ್ದಾನೆ ಅಷ್ಟೇ. ಒಳ್ಳೇದು ಮಾಡೋದ್ರಲ್ಲಿ ಸಾಧನೆ ಆಗಲಿ ಅಥವಾ ದೊಡ್ಡತನ ಆಗಲಿ ಏನೂ ಇಲ್ಲ. ಒಳ್ಳೇದು ಮಾಡೋದಕ್ಕೆ ಅವಕಾಶ ಸಿಕ್ಕಿದೆಯಲ್ಲ, ಅದು ನಮ್ಮ ಪುಣ್ಯ. ಆದರೆ ಒಂದಂತೂ ನಿಜ, ಇವತ್ತೊಂದು ದಿನ ಇದೆಯಲ್ಲ,
ಅಮ್ಮ ಮಗಳು ಸೇರೋ ದಿನ ನನಗಂತೂ ತುಂಬ ಸ್ಪೆಷಲ್. ನನಗೆ ಆ್ಯಕ್ಚುಲಿ ಇದೇ ಅವಾರ್ಡ್ ಎಲ್ಲ. ಓಕೆ, ಈಗ ಒಂದು ಇಂಪಾರ್ಟೆಂಟ್ ವಿಷಯ. ನೀವು ದೊಡ್ಡವರಾದ್ಮೇಲೆ ಏನು ಮಾಡ್ತೀರಾ? ಪಪ್ಪಂದ್ರ ಬಿಸ್ನೆಸ್ ಮ್ಯಾನ್ ಆಗ್ತೀನಿ. ನೈಸ್. ನೀವು? ನಾನು ನಿಮ್ ತರ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಯಾವ ಅವಾರ್ಡು ಬೇಡ. ನಿಮ್ಮ ಮಾತು ಕೇಳೋದಲ್ಲ ಅದೇ ಅಷ್ಟೊಂದು ಸಂತೋಷ ಕೊಡ್ತಿದೆ ನನಗೆ. ಕರ್ಣ ಅವ್ರೆ, ನಿಮ್ಮ ಋಣನ ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ. ಥ್ಯಾಂಕ್ ಯು. ಆಗಲೇ ಹೇಳಿದ್ನಲ್ಲ, ನಾನು ಏನೂ ಮಾಡೇ ಇಲ್ಲ. ನೀವು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀರಾ. ನೋಡಿ, ಸತ್ಯ ಎಷ್ಟೇ ದೂರ ಹೋದ್ರೂ ಒಂದಲ್ಲ ಒಂದಿನ ದಾರಿ ಹುಡ್ಕೊಂಡು ವಾಪಸ್ ಬರಲೇಬೇಕು. ಇಲ್ಲೂ ಅದೇ ಆಗಿರೋದು. ಅದಕ್ಕೆ ಇವತ್ತು ನಾನು ಕಾರಣ ಆಗಿದ್ದೇನೆ ಅಷ್ಟೇ, ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಸರಿ, ನಮ್ಮ ಟೈಮ್ ಆಯ್ತು. ಐ ವಿಲ್ ಮೇಕ್ ಅ ಮೂವ್. ಡೋಂಟ್ ವರಿ, ಆಗಾಗ ಇಬ್ಬರನ್ನು ಮೀಟ್ ಮಾಡಕ್ ಬರ್ತಾ ಇರ್ತೀನಿ. ಪ್ರಾಮಿಸ್. ಸರಿ, ನಾನು ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಆಗಾಗ ಬರ್ತಾ ಇರಬೇಕು. ನೀವು ಕರೆಯೋದು ಹೆಚ್ಚ, ನಾನು ಬರೋದು ಹೆಚ್ಚ. ಬಟ್ ನೀವು ಮಿಸ್ ಮಾಡ್ದಂಗೆ ಬರಬೇಕು. ಬನ್ನಿ. ಬಾಯ್.